ಕುಕ್ಕರಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೊಂಡೆ, ಎಣ್ಣೆ ಹಾಕೊಂಡೆ. ಎಣ್ಣೆ ಬಿಸಿ ಆದ ನಂತರ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೋಣ. ಜೀರಿಗೆ ಸ್ವಲ್ಪ ಕೆಂಪಾಗಲಿ. ಫ್ಲೇಮನ್ನು ಲೋ ಟು ಮೀಡಿಯಂ ಇಟ್ಕೊಂಡಿದ್ದೇನೆ. ಈಗ ನಾನು ಅದಕ್ಕೆ 1 ಹಸಿಮೆಣಸು ಗ್ರೀನ್ ಚಿಲ್ಲಿ ತುಂಡು ಮಾಡಿ ಹಾಕೊಳ್ತೇನೆ. 1 ಮೀಡಿಯಂ ಸೈಜ್ ಆನಿಯನ್ ಈರುಳ್ಳಿ, ಅದರೊಟ್ಟಿಗೆ ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್ ಹಾಕೊಳ್ತೇನೆ. ಈರುಳ್ಳಿ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಗೋಲ್ಡನ್ ಬಂದ ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋ ಹಸಿ ವಾಸನೆ ಹೋಗೋ ತನಕ. ಈಗ ನಾನು 1 ದೊಡ್ಡ ಟೊಮೆಟೊ ಹಾಕೊಳ್ತೇನೆ. ಟೊಮೆಟೊ ಸಹ ಒಳ್ಳೆ ರೀತಿ ಫ್ರೈ ಆಗಲಿ, ಸಾಫ್ಟ್ ಆಗಬೇಕು. ಟೊಮೆಟೊ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ಫ್ಲೇಮ್ ಅನ್ನು ಲೋ ಅಲ್ಲಿ ಇಟ್ಕೊಂಡು 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಮೆಣಸಿನ ಪುಡಿ ಹಾಕೊಳ್ತೇನೆ. ಖಾರ ನೀವು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು. 1/4 ಟೀ ಸ್ಪೂನ್ ಅಷ್ಟು ಅರಶಿನ ಟರ್ಮರಿಕ್, 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ. ಇದನ್ನು ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳುವ, ಮಸಾಲೆ ಸುಡಬಾರ್ದು. ಸ್ವಲ್ಪ ನಾನು ವಾಟರ್ ನೀರು ಹಾಕೊಳ್ತೇನೆ. ಮಸಾಲೆಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಮಸಾಲೆ ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಈಗ ನಾವು ನೆನೆಸಿಟ್ಕೊಂಡಂತ ಅಲಸಂಡೆ ಬೀಜವನ್ನು ಹಾಕೋಣ. ವಾಟರ್ ನೀರು ಹಾಕೊಳ್ಳುವ. ಸೊ ಇಷ್ಟು ನೀರು ಹಾಕೊಂಡ್ರೆ ಸಾಕು. ಬೀಜ ಮುಳುಗಿದೆ, ಅಲಸಂಡೆ ಬೀಜ ಮುಳ್ಕೊಂಡು ಸ್ವಲ್ಪ ಮೇಲೆ ಬರುವ ತನಕ ನೀರಿದ್ರೆ ಸಾಕು. ಈಗ ನಾನು ಕುಕ್ಕರ್ನ ಬಾಯಿ ಮುಚ್ಚಿ ಹೈ ಫ್ಲೇಮಲ್ಲಿ 3 ವಿಸಿಲ್ಸ್ ಕೊಡ್ತೇನೆ. 3 ವಿಸಿಲ್ಸ್. ಅಲಸಂಡೆ ಬೀಜ ಒಳ್ಳೆ ರೀತಿ ಸಾಫ್ಟ್ ಆಗಿ ಬಂದಿದೆ. ಅಲ್ಲಿಗೆ ನಮ್ಮದು ಅಲಸಂಡೆ ಸಾಂಬಾರ್ ರೆಡಿ ಆಗಿದೆ.